ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದರ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ ಅಂತ ವಿನಂತಿಸ್ಕೊಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಸ್ನೇಹಿತರೆ, ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಒಂದು ಪ್ರವಾಸಿ ತಾಣ ಆದಂತಹ ಹೆಬ್ಬೆ ಫಾಲ್ಸ್, ಇದು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾಹಿತಿ ಕೊಡ್ತಾ ಇದ್ದೀವಿ. ಯಾಕಂದರೆ ತುಂಬ ಜನಕ್ಕೆ ಈ ಒಂದು ಹೆಬ್ಬೆ ಫಾಲ್ಸ್ ಎಲ್ಲಿದೆ ಅನ್ನೋದ್ರ ಮಾಹಿತಿ ತುಂಬ ಜನಕ್ಕಿಲ್ಲ. ನಾನು ನೋಡುವಾಗೇ ತುಂಬ ಜನ ಕೇಳ್ತಾ ಇರ್ತಾರೆ, ಹುಡುಕಾಡ್ತಾ ಇರ್ತಾರೆ, ಆ ಪ್ಲೇಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರೋದ್ರಿಂದ ಮತ್ತು ಇದು ಮುಖ್ಯ ರಸ್ತೆಯಿಂದ ತುಂಬ ಒಳದಾರಿಯಲ್ಲೆಲ್ಲ ಹೋಗೋದಕ್ಕಿರೋದ್ರಿಂದ ತುಂಬ ಜನಕ್ಕೆ ಇದರ ಅಡ್ರೆಸ್ ಗೊತ್ತಾಗೋದಿಲ್ಲ. ಯಾವುದೇ ರೀತಿ ನೇಮ್ ಬೋರ್ಡ್ಗಳು ಕೂಡ ಇಲ್ಲದೆ ಇರೋದ್ರಿಂದ ಈ ಒಂದು ಪ್ರವಾಸಿ ತಾಣ ಎಲ್ಲಿದೆ ಅನ್ನೋದ್ರ ಮಾಹಿತಿ ತುಂಬ ಜನಕ್ಕಿಲ್ಲ. ಗೂಗಲ್ ಮ್ಯಾಪಲ್ಲಿ ಕೂಡ ಇದರ ಅಡ್ರೆಸ್ ಸರಿಯಾಗಿ ತೋರಿಸೋದಿಲ್ಲ. ಅದಕ್ಕೋಸ್ಕರ ಇದು ಕಂಪ್ಲೀಟ್ ಇದರ ಅಡ್ರೆಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ, ನೋಡೋಣ ಬನ್ನಿ. ಮೊದಲಿಗೆ ಚಿಕ್ಕಮಗಳೂರು ಜಿಲ್ಲೆಯಿಂದ ನೀವು ಮ್ಯಾಪನ್ನು ಜೋಳದಾಳ್ ಅಂತ JOLADALU ಈ ಒಂದು ಪ್ಲೇಸ್ಗೆ ನೀವು ಗೂಗಲ್ ಮ್ಯಾಪನ್ನು ಹಾಕಿದರೆ ಜೋಳದಾಳು ಅನ್ನುವಂಥ ಒಂದು ಅಡ್ರೆಸ್ಸಿಗೆ ನೀವು ಬರ್ತೀರಾ. ಚಿಕ್ಕಮಗಳೂರಿಂದ ಒಂದೇ ರೂಟ್ ಇರುತ್ತೆ. ಇದು ಮ್ಯಾಪಲ್ಲಿ ಗೊತ್ತಾಗುತ್ತೆ, ಇದು ಅಕ್ಯುರೇಟಾಗಿ ಗೊತ್ತಾಗುತ್ತೆ. ಈ ಅಡ್ರೆಸ್ಸಿಗೆ ನೀವು ಮೊದಲು ಬರಬೇಕಾಗತ್ತೆ. ಇಲ್ಲಿಂದ ಬಂದ ನಂತರ ನೀವು ಹೇಗೆ ಹೋಗಬೇಕು ಅನ್ನೋದು ಕಂಪ್ಲೀಟ್ ಇದರಲ್ಲಿ ನಾನು ಆ ರೂಟಿಂದ ನಾನು ವಿಡಿಯೋನ ನಿಮಗಿಲ್ಲಿ ತೋರಿಸ್ತೀನಿ. ನೋಡಿ, ಜೋಳದಾಳು ಇಲ್ಲಿಗೆ ನೀವು ಬರ್ತೀರಾ. ನೀವು ಚಿಕ್ಕಮಗಳೂರಿಂದ ಮ್ಯಾಪ್ ಹಾಕ್ಕೊಂಡು ಈ ಅಡ್ರೆಸ್ಸಿಗೆ ಬಂದರೆ ಸೀದಾ ಇಲ್ಲಿಗೆ ಬರ್ತೀರಾ. ಇಲ್ಲಿಂದ ನಿಮಗೆ ದಾರಿನ ತೋರಿಸ್ತಾ ಹೋಗ್ತೀನಿ. ಒಂದೆರಡು ಕಡೆ ಡೈವರ್ಷನ್ ತೊಗೊಳೋದಕ್ಕಿದೆ ಅಷ್ಟೇ. ಇಲ್ಲಿಂದ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿಂದಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಇಲ್ಲಿನ ಕನ್ಫ್ಯೂಸ್ ಆಗೋದು. ಇಲ್ಲಿಂದ ಬಂದರೆ ಇಲ್ಲಿ ಲೆಫ್ಟಿಗೆ ಕೂಡ ರೋಡ್ ಇದೆ. ಇಲ್ಲಿ ಲೆಫ್ಟಿಗೆ ಹೋಗಬಾರ್ದು, ಸೀದಾ ಮುಂದೆ ಬರಬೇಕು. ಸೀದಾ ಮುಂದೆ ಬಂದರೆ ಇಲ್ಲಿಂದ ಒಂದೇ ದಾರಿ. ಇಲ್ಲೊಂದು ಡೈವರ್ಷನ್ ಇದೆ, ಇದು ತೋರಿಸ್ಬಿಡ್ತೀನಿ. ಇಲ್ಲೊಂದು ಡೈವರ್ಷನ್ ಇದೆ. ಇಲ್ಲೂ ಲೆಫ್ಟ್ ರೈಟ್ ಯಾವುದು ಹೋಗೋಕ್ಕಿಲ್ಲ, ಸ್ಟ್ರೈಟ್ ಬರಬೇಕು. ಇಲ್ಲಿಂದ ಸ್ಟ್ರೈಟ್ ಬಂದರೆ ನೀವು ಇಲ್ಲಿ ನೋಡಿ, ನಾನು ಸ್ವಲ್ಪ ವಿಡಿಯೋ ಕಟ್ ಮಾಡಿದ್ದೀನಿ. ಇಲ್ಲಿ ಬರ್ತೀರಾ, ಇಲ್ಲಿ ಕುಲುಮೆ ಅಂತ ಒಂದು ಬೋರ್ಡ್ ಇದೆ. ಅಲ್ಲಿಂದ ಮತ್ತೆ ಅಗೇನ್ ಸೀದಾ ಸ್ವಲ್ಪ ಮುಂದೆ ಬರಬೇಕು. ಇಲ್ಲೂ ಕೂಡ ನಿಮಗೆ ಡೈವರ್ಷನ್ ಸಿಗುತ್ತೆ, ತೋರಿಸ್ತೀನಿ ನಾನು ಇವಾಗ ನಿಮಗೆ. ನೋಡಿ, ಇಲ್ಲಿ ಒಂದು ಡೈವರ್ಷನ್ ಬರುತ್ತೆ. ಇಲ್ಲಿ ನಾವು ಲೆಫ್ಟನ್ನು ತಗೊಳ್ಬೇಕು. ಇಲ್ಲಿ ಕೂಡ ಫಾಲ್ಸ್ ಇದೆ ಅಂತ ಯಾವುದೇ ರೀತಿ ಬೋರ್ಡ್ಸ್ ಇರೋದಿಲ್ಲ. ಇಲ್ಲಿ ಒಂದು ಬೋರ್ಡ್ ಇದೆ, ನಿಮ್ಗೆ ಕಾಣಿಸ್ಬೋದು ಇವಾಗ ನೋಡಿ. ಇಡೆಹೊಳೆ, ಹೊಸಗೋಡು, ಆಣೂರು ಅಂತ ಇದೆ. ಈ ರೋಡಲ್ಲಿ, ಕೆಳಗಡೆ ರೋಡಲ್ಲಿ, ಲೆಫ್ಟ್ ಸೈಡ್ ರೋಡಲ್ಲಿ ನಾವು ಮುಂದೆ ಹೋಗಬೇಕು. ಮುಂದೆ ಬಂದರೆ ಮತ್ತೆ ಇಲ್ಲೊಂದು ಡೈವರ್ಷನ್ ಇದೆ, ನೋಡ್ಬೋದು. ಇಲ್ಲೂ ಮೇಲ್ಗಡೆ ರೈಟಿಗೆಲ್ಲ ರೋಡ್ ಇದೆ. ಸೀದಾ ಲೆಫ್ಟ್ ಸೈಡ್ ರೋಡಲ್ಲೇ ಸೀದಾ ಮೂವ್ ಆಗಬೇಕು.
ಡೈವರ್ಷನ್ ಇದೆ, ಸೀದಾ ಒಂದೇ ರೋಡಲ್ಲಿ ಹೋಗಬೇಕು, ಲೆಫ್ಟ್ ಹೋಗಬಾರ್ದು, ಸೀದಾ ಸ್ಟ್ರೈಟ್ ಬರಬೇಕು. ಅದೆಲ್ಲ ಅಕ್ಕಪಕ್ಕ ಇರೋದೆಲ್ಲ ಕಾಫಿ ತೋಟ. ಈ ಫಾಲ್ಸ್ ಇರೋದು ಕೂಡ ತೋಟದ ಒಳಗಡೆನೆ ಹೋಗ್ಬೇಕು, ಅಲ್ಲಿಗೂ ಕೂಡ ತೋರಿಸ್ತೀನಿ ನಾನು ಇವಾಗ. ತುಂಬ ಜನ ಅಡ್ರೆಸ್ಸನ್ನು ಇಲ್ಲಿವರೆಗೂ ಹೇಗೋ ಕೇಳ್ಕೊಂಡೆಲ್ಲ ಬರ್ತಾರೆ. ಇಲ್ಲಿ ಸ್ವಲ್ಪ ಜನಗಳು ಓಡಾಡೋದೆಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದಾಗೇ ತುಂಬ ಜನ ಇಲ್ಲೇ ನಿಂತ್ಕೊಂಡು ಎಲ್ಲಿ ಅಡ್ರೆಸ್ ಅಂತ ಹುಡುಕ್ತಾ ಇರ್ತಾರೆ. ಇಲ್ಲಿ ಲೆಫ್ಟ್ ತೊಗೊಳ್ಬೇಕು. ಆ್ಯಕ್ಚುಲಿ ಇಲ್ಲೊಂದು ಮನೆ ಗೇಟ್ ಇದೆಯಲ್ವಾ, ಇಲ್ಲಿ ನೆಕ್ಸ್ಟ್ ಇಲ್ಲೇ ಒಂದು ಲೆಫ್ಟ್ ಇದೆ, ಇಲ್ಲಿ ಲೆಫ್ಟಲ್ಲಿ ಹೋಗಬೇಕು. ತುಂಬ ಜನ ಇಲ್ಲಿ ಮುಂದೆ ಹೋಗ್ಬಿಡ್ತಾರೆ. ಮುಂದೆ ಹೋದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಮತ್ತೆ ಅವರಿಗೆ ವಾಪಸ್ ಬರೋಕ್ಕೆ ಗೊತ್ತಾಗಲ್ಲ. ಈ ಲೆಫ್ಟಲ್ಲಿ ಹೋಗಬೇಕು. ಇಲ್ಲಿ ಗಾಡಿನ ಇವಾಗ ಹಿಂದೆ ಅಲ್ಲೊಂದು ಮನೆ ಗೇಟ್ ಇದೆ ಅನ್ನೋ ಅಲ್ಲೇ ಪಾರ್ಕಿಂಗ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ವೆಹಿಕಲ್ಸ್ ಇಲ್ಲಿ ಪಾರ್ಕ್ ಮಾಡೋದಕ್ಕೂ ಜಾಗ ಇಲ್ಲ, ಮತ್ತು ಆ ಫಾಲ್ಸ್ ಹತ್ರ ವೆಹಿಕಲ್ಸ್ ಕೂಡ ಹೋಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿನ ಪಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ಬರಬೇಕು. ಇದು ವಾಕಬಲ್ ಡಿಸ್ಟೆನ್ಸ್. ಇಲ್ಲಿ ನಂತರ ಇಲ್ಲಿ ರೈಟ್ ಸೈಡ್ ಇಲ್ಲೊಂದು ಕಾಲ್ದಾರಿ ಇದೆಯಲ್ವಾ, ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕು. ವೆಹಿಕಲ್ಸ್ ಬಂದರೂ ಇಲ್ಲಿವರೆಗೂ ಮಾತ್ರ ಬರೋದಕ್ಕಾಗುತ್ತೆ ಅಷ್ಟೇ. ಆದರೆ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಮೇಲೆ ಪಾರ್ಕ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ದು. ಇಲ್ಲಿಂದ ನಡ್ಕೊಂಡು 1 ಕಿಲೋಮೀಟ್ರ್ ಇದೆ, ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ, ನಡ್ಕೊಂಡು ಹೋಗಬೇಕು. ಇಲ್ಲಿ ಒಂದು ವೇಳೆ ಯಾರಾದರೂ ಸಿಕ್ಕಿದರೆ, ಅಂದರೆ ತೋಟದವರು ಅಥವಾ ಬೇರೆ ಯಾರಾದರೂ ಇದ್ದರೆ, ಈಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರೂ ನಿಮಗೇನು ತಡೆಯೋದಿಲ್ಲ, ಬಿಡ್ತಾರೆ, ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ತುಂಬಾ ಇಳಿಜಾರಿದೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿಯೇ ಹೋಗಬೇಕು, ಇಲ್ಲಾಂದರೆ ಬೀಳಬಹುದು. ಅದಕ್ಕೋಸ್ಕರ ಕೇರ್ಫುಲ್ ಆಗಿಯೇ ಹೋಗಬೇಕು. ಕಂಪ್ಲೀಟ್ ಅಲ್ಲಿ ಫಾಲ್ಸ್ವರೆಗೂ ವಿಡಿಯೋನ ನಾನು ಹಾಕಿರ್ತೀನಿ. ಯಾಕಂದರೆ ಇಲ್ಲೂ ಕೂಡ ಬೇರೆ ಬೇರೆ ದಾರಿಗಳಿದೆ ತೋಟದ ಒಳಗಡೆ. ಅದಕ್ಕೋಸ್ಕರ ಇನ್ನೂ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ಯಾಕಂದರೆ ತುಂಬ ಜನ ಇಲ್ಲಿವರೆಗೂ ಬಂದು ಎಷ್ಟು ಜನಕ್ಕೆ ಫಾಲ್ಸ್ ಸಿಗೋದೇ ಇಲ್ಲ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಯಾವ ರಸ್ತೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಯಾಕಂದರೆ ಇಲ್ಲಿ ತೋಟದೊಳಗಡೆ ಯಾವಾಗಲೂ ಜನಗಳು ಇರೋದಿಲ್ಲ, ಕಡಿಮೆ. ಏನಾದರೂ ಇದ್ದರೆ ಅಡ್ರೆಸ್ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಅಲ್ಲಿವರೆಗೂ ವೀಡಿಯೋನ ಮಾಡಿ ಹಾಕಿದ್ದೀನಿ. ನೋಡ್ಬೋದು, ಇಲ್ಲೂ ಕೂಡ ಬೇರೆ ಬೇರೆ ದಾರಿಗಳಿದೆ. ಆ ಚಿಕ್ಕ ದೇವಸ್ಥಾನ ಇತ್ತಲ್ಲ, ಅದರಿಂದ ಸೀದಾ ಮತ್ತೆ ಡೌನ್ ಬರಬೇಕು.
ಹಾಗಾಗಿ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲೂ ನೀರಿರುತ್ತೆ, ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆ ಟೈಮಲ್ಲಿ ಸ್ವಲ್ಪ ಕಾಲಿಗೆಲ್ಲ ಶೂಸ್ ಈ ಥರ ಹಾಕೊಂಡು ಬಂದರೆ ಒಳ್ಳೆಯದು. ಇಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಜಿಗಣೆ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಮಳೆಗಾಲದಲ್ಲಿ ಬಂದರೆ. ಬೇಸಿಗೆ ಕಾಲದಲ್ಲಿ ಅಷ್ಟು ಏನು ಸಮಸ್ಯೆ ಇರೋದಿಲ್ಲ. ಇನ್ನು ಹತ್ತಿರದಲ್ಲಿದ್ದೀವಿ, ಇದೊಂದು ಡೌನ್ ಇಳಿದ್ರೆ ನಮಗಿವಾಗ ಫಾಲ್ಸ್ ಸಿಗುತ್ತೆ ನೋಡೋದಕ್ಕೆ. ತುಂಬ ಅಡ್ವೆಂಚರ್ ಅನಿಸುತ್ತೆ ಈ ಟ್ರಾವೆಲ್ ಮಾಡೋರಿಗೆ, ಟ್ರಿಪ್ ಬರೋರಿಗೆಲ್ಲ ತುಂಬ ಅಡ್ವೆಂಚರ್ ಅನಿಸುತ್ತೆ ಈ ಒಂದು ಪ್ಲೇಸ್ ಬರೋದಕ್ಕೆ. ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇಲ್ಲೇ ಇರೋದು ಫಾಲ್ಸ್. ಕಾಣಿಸ್ತಾ ಇದೆಯಲ್ವಾ, ಇದೇನೇ ಫಾಲ್ಸ್. ಇದು ಮಳೆಗಾಲದಲ್ಲಿ ಆದರೆ ನೀರು ಇನ್ನೂ ತುಂಬ ಜಾಸ್ತಿ ಬರ್ತಾ ಇರುತ್ತೆ, ಅವಾಗ ಇನ್ನೂ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೀವು ಏನಾದರೂ ಬೇರೆ ಬೇರೆ ಜಿಲ್ಲೆಯವರು ಅಥವಾ ಬೇರೆ ಬೇರೆ ಊರಿನವರಿದ್ದರೆ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ತುಂಬಾ ಖುಷಿ ಆಗುತ್ತೆ. ಒಂದು ವೇಳೆ ಯಾರಾದರೂ ಈ ಒಂದು ಫಾಲ್ಸ್ನ ಅಡ್ರೆಸ್ ಕೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಆವಾಗ ಅವರಿಗೆ ಕರೆಕ್ಟಾಗಿ ಇದರ ಅಡ್ರೆಸ್ ಅಕ್ಯುರೇಟಾಗಿ ಗೊತ್ತಾಗುತ್ತೆ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ತುಂಬ ಜನಕ್ಕೆ ಈ ಫಾಲ್ಸ್ ಸಿಕ್ಕೇ ಇಲ್ಲ, ಅರ್ಧ ದಾರಿಗೆ ಬಂದು ದಾರಿ ಗೊತ್ತಾಗದೆ ವಾಪಸ್ ಹೋಗ್ಬಿಡ್ತಾರೆ. ನಮ್ಮಲ್ಲಿ ತುಂಬ ಜನ ಈ ಫಾಲ್ಸನ್ನು ಆಲ್ರೆಡಿ ನೋಡಿರ್ಬೋದು, ಕೆಲವರು ನೋಡ್ದೇನೂ ಇರ್ಬೋದು, ಇನ್ನು ಕೆಲವರು ನಾನು ಆಲ್ರೆಡಿ ಹೇಳ್ದಾಗೆ ಅಡ್ರೆಸ್ಸನ್ನು ಹುಡ್ಕೊಂಡು ಬಂದು ಸಿಗದೇನೂ ಇರ್ಬೋದು. ನಿಮ್ಮಲ್ಲಿ ಈ ಒಂದು ಫಾಲ್ಸನ್ನು ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೋಡೋದಕ್ಕೆ ಬಂದು ಅಡ್ರೆಸ್ ಸಿಗದೇ ಇರೋದು ಕೂಡ ನಿಮ್ಮ ಒಂದು ಒಪಿನಿಯನನ್ನು ಶೇರ್ ಮಾಡಿಕೊಡಿ, ಯಾರೆಲ್ಲ ಹುಡ್ಕೊಂಡು ಬಂದಿದ್ರಿ ಅಂತ. ಇನ್ನು ಮುಂದೆ ಯಾರಾದರೂ ಬರೋರಿದ್ದರೆ ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೆ ಸರಿಯಾದ ಅಡ್ರೆಸ್ಸನ್ನು ನೀವು ತಿಳಿಸ್ಕೊಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.